ಹೆಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗ್ತಾ ಇರೋ ಆಸೆ ಸೀರಿಯಲ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅದರೊಳಗೆ ಬರೋ ಒಂದೊಂದು ಕ್ಯಾರೆಕ್ಟರ್ ನಮ್ಮ ಮನಸ್ಸಿನಲ್ಲಿ ಅಷ್ಟೊಂದು ಆಳವಾಗಿ ಬೇರೂರಿದೆ. ಯಾಕೆಂದರೆ ಒಂದೊಂದು ಕ್ಯಾರೆಕ್ಟರ್ನ ಅಷ್ಟು ಚೆನ್ನಾಗಿ ಮಾಡಿ ತೋರಿಸಲಾಗಿದೆ ಈ ಸೀರಿಯಲಲ್ಲಿ. ಈ ಆಸೆ ಸೀರಿಯಲ್ ತಮಿಳ್ ಸೀರಿಯಲ್ನ ಸಿರಿಗಂಧ ಕೈ ಆಸೆ ಅನ್ನೋ ಸೀರಿಯಲ್ನ ರಿಮೇಕ್ ಆಗಿದೆ. ಆಸೆ ಸೀರಿಯಲ್ 700 ಎಪಿಸೋಡು ಪ್ಲಸ್ ಮುಂದುವರಿತಾ ಇದ್ದರೆ ತಮಿಳಿಂದು 900 ಎಪಿಸೋಡ್ ಪ್ಲಸ್ಸಲ್ಲಿ ಮುಂದುವರಿತಾ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಆ ಸೀರಿಯಲಲ್ಲಿ ಕಂಪೇರ್ ಮಾಡೋಣ ಒಂದೊಂದು ಕ್ಯಾರೆಕ್ಟರ್ನ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಬೇಕು, ನೀವು ಶೇರ್ ಮಾಡಬೇಕು. ಹಾಗೆ ನೀವು ಆ ಸೀರಿಯಲ್ನ ಫ್ಯಾನ್ ಆಗಿದ್ರೆ ಏನು ಮಾಡಬೇಕು ಹೇಳಿ? ಫ್ಯಾನ್ ಆಗಿದ್ರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಬೇಕು. ಆಗ ತಡ ಯಾಕೆ, ಬನ್ನಿ ಬೇಗ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಮೀನಾ ಕ್ಯಾರೆಕ್ಟರ್. ಕನ್ನಡದಲ್ಲಿ ಪಾತ್ರವನ್ನು ಪ್ರಿಯಾಂಕಾ DS ಅವರು ಅದ್ಭುತವಾಗಿ ನಿಭಾಯಿಸಿದ್ದಾರೆ. ತೆಲುಗು ಆವೃತ್ತಿಗೂ ಇವರು ಹೋಲಿಕೆ ಮಾಡಿದರೆ ನಿಮಗೆ ಯಾರು ಹೆಚ್ಚು ಇಷ್ಟ ಆಗ್ತಾರೆ ಹೇಳಿ? ಎರಡನೇದಾಗಿ ಶಾಂತಿ ಈ ಪಾತ್ರಕ್ಕೆ ಕನ್ನಡದಲ್ಲಿ ಸ್ನೇಹ ಅವರು ಜೀವ ತುಂಬಿದ್ದಾರೆ. ಶಾಂತಿ ಅವರ ಆ ಗತ್ತು ಮತ್ತು ಸ್ಟೈಲ್ ತೆಲುಗುನಲ್ಲೂ ಅಷ್ಟೇ ಚೆನ್ನಾಗಿದೆ. ನಿಮ್ಮ ಆಯ್ಕೆ ಯಾರು? ನೆಕ್ಸ್ಟ್ ಬರೋದಾದರೆ ನಾಯಕ ನಟ ಸೂರ್ಯ. ಕನ್ನಡದಲ್ಲಿ ನೀನಾದ್ ಅವರು ಸೂರ್ಯನ ಪಾತ್ರದಲ್ಲಿ ಮಿಂಚ್ತಾ ಇದ್ದಾರೆ. ಸೂರ್ಯನ ಖಡಕ್ ವ್ಯಕ್ತಿತ್ವಕ್ಕೆ ಯಾರು ಬೆಸ್ಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ರಂಗನಾಥ್ ಅವರು, ಇವರ ಆ್ಯಕ್ಟಿಂಗ್ ಬಗ್ಗೆ ಕೇಳಲೇಬೇಡಿ, ಪಾತ್ರನೇ ತಿಂದು ಹಾಕೋ ಥರ ಅಷ್ಟು ಅದ್ಭುತವಾಗಿ ಮಾಡ್ತಾರೆ. ತಮಿಳಲ್ಲೂ ಕೂಡ ಅಷ್ಟೇ ಅದ್ಭುತವಾಗಿ ಮಾಡ್ತಾರೆ. ಮನೋಜ್ ಕ್ಯಾರೆಕ್ಟರು, ಇವರ ಕಾಮಿಡಿ ಟೈಮಿಂಗ್ ಮತ್ತು ನಟನೆ ಪ್ರೇಕ್ಷಕರಿಗೆ ತುಂಬ ಹತ್ತಿರ ಆಗುತ್ತೆ. ತಮಿಳಲ್ಲೂ ಕೂಡ ಅಷ್ಟೇ. ನಿಮಗೆ ನೋಡೋಕ್ಕೆ ಯಾರು ಚೆನ್ನಾಗಿ ಈ ಪಾತ್ರಕ್ಕೆ ಸೆಟ್ ಆಗಿದ್ದಾರೆ ಅಂತ ಹೇಳಿ? ನೆಕ್ಸ್ಟು ರವಿ ಪಾತ್ರ. ಒಂದು ಜವಾಬ್ದಾರಿಯುತ ಹುಡುಗನ ಪಾತ್ರ ಇದು. ಈ ಪಾತ್ರಕ್ಕೆ ಯಾರ ಮುಖ ಹೆಚ್ಚು ಸೂಕ್ತ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ವಿಲನ್ ಕ್ಯಾರೆಕ್ಟರು ರೋಹಿಣಿ. ವಿಲನ್ ಪಾತ್ರದಲ್ಲಿ ಅಬ್ಬರಿಸ್ತಾ ಇರೋ ರೋಹಿಣಿ ಅವರು ಈ ನೆಗೆಟಿವ್ ರೋಲ್ಗೆ ಇವರೇ ಸಾಟಿ. ಸೊ ಇದರಲ್ಲಿ ವಿಲನ್ ರೋಲಲ್ಲಿ ಯಾರ ಫೇಸ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಕಮೆಂಟ್ ಮಾಡಿ. ಶ್ರುತಿ, ಇವರು ತುಂಬ ಆ್ಯಕ್ಟಿವ್ ಮತ್ತು ಬಬ್ಲಿ ಹುಡುಗಿಯಾಗಿ ಪಾತ್ರ ಮಾಡ್ತಾ ಇದ್ದಾರೆ. ಶ್ರುತಿಯ ಈ ಎನರ್ಜಿಗೆ ಯಾರು ಸೆಟ್ ಆಗ್ತಾರೆ ಹೇಳಿ? ನಂತರ ಕನಕ. ಮೀನಾಳ ತಂಗಿಯಾಗಿ ನಡೆಸ್ತಾ ಇರೋ ಕನಕ ಅವರ ಅಭಿನಯದಲ್ಲಿ ಒಂದು ಸೌಮ್ಯವಾದ ಹದವಿದೆ. ಈ ತಂಗಿ ಪಾತ್ರಕ್ಕೆ ನಿಮ್ಮ ನೆಚ್ಚಿನ ನಟಿ ಯಾರು ಎಂದು ಕಮೆಂಟ್ ಮಾಡಿ. ಸೊ ನಿಮ್ಮ ಪ್ರಕಾರ ಎಲ್ಲ ಪಾತ್ರಗಳಿಗೆ ಎಷ್ಟು ಅಂಕ ಕೊಡ್ತೀರಾ ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೇರೆ